ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವೀಡಿಯೋದಲ್ಲಿ ಬೆಳಗಿನ ತಿಂಡಿ ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ತರಕಾರಿ ಇಟ್ಕೊಂಡ್ಮೇಲೆ ಇಲ್ಲ ತರಕಾರಿ ಕುರ್ಮಾ ಮಾಡಬೇಕು, ಇಲ್ಲ ಒಂದು ಪಲಾವ್ ಮಾಡಬೇಕು. ಸೊ ಬೆಳಗ್ಗೆ ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ವೈಟ್ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಹಿಂದಿನ ದಿನ ಹೆಪ್ಪಾಕಿದ್ದೆ ಮೊಸರಿಗೆ. ನೋಡಿ ಎಷ್ಟು ಚೆನ್ನಾಗಿ ಈ ಚಳಿನಲ್ಲೂ ಇಷ್ಟು ಚೆನ್ನಾಗಿ ಹೆಪ್ಪಾಗಿದೆ. ಒಳ್ಳೆ ಗಿಣ್ಣಿದ್ದಂಗಿದೆ. ಅದು ಸ್ವಲ್ಪ ಮಾತ್ರ ನೀರು ಬಿಟ್ಕೊಂಡಿದೆ. ಅದು ಹಾಲು ಎಷ್ಟು ಗಟ್ಟಿ ಇದೆ ಅಷ್ಟರ ಮೇಲೆ ನಾವು ಮೊಸರು ಹೇಗೆ ಪ್ರಿಪೇರ್ ಮಾಡ್ತೀವಿ ಅದು ಬರುತ್ತೆ. ಸೊ ತುಂಬಾ ಚೆನ್ನಾಗಾಗಿದೆ. ಈವನ್ ಪ್ಯಾಕೆಟ್ ಹಾಲು ತಂದ್ರೂ ಅಷ್ಟೇ ಗಟ್ಟಿ ಇರುತ್ತೆ ನಮ್ಮ ಮನೆಯಲ್ಲಿ ಮೊಸರು. ಇದು ಬಂದು ಎಮ್ಮೆ ಹಾಲೊಂದು ಊರಿಂದ ಹಾಲು ಬೆಣ್ಣೆ ಎಲ್ಲ ತಂದಿದ್ರು ಅಂತ ನೆನ್ನೆ ಇನ್ನೂ ತೋರಿಸಿದ್ದೆ ಅಲ್ವಾ, ತುಪ್ಪ ಎಲ್ಲ ಮಾಡಿದ್ದು. ಸೊ ಹಾಗಾಗಿ ಎಮ್ಮೆ ಹಾಲಿನ ಬೆಣ್ಣೆ ಮೊಸರು ಅಷ್ಟು ಗಟ್ಟಿ ಇತ್ತು. ಯೂಶ್ವಲಿ ನನಗೆ ಎಮ್ಮೆ ಹಾಲು ಕುಡಿಲಿಕ್ಕೆ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಅದನ್ನು ತಂದರೆ ಮೊಸರು ಮಾಡಿಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಮೊಸರು ಮಾತ್ರ. ಸೊ ಮೊಸರು ಬಜ್ಜಿಗೆ ಹಾಕೋಣ ಪಲಾವ್ ಜೊತೆಗೆ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಅದನ್ನು. ಸೊ ಇಲ್ಲಿ ಎಲ್ಲ ಥರ ತರಕಾರಿನೂ ಕಟ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಪಲಾವ್ಗೆ. ಬೇಸಿಕ್ ತರಕಾರಿಗಳು ಕ್ಯಾರೆಟು, ಬೀನ್ಸು, ಕಾಲಿಫ್ಲವರ್ ಸ್ವಲ್ಪ, ಹಾಗೆಯೇ ಗೆಡ್ಡೆಕೋಸು ಅದಷ್ಟನ್ನು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಹಾಕಬೇಕು, ತುಂಬ ಜಾಸ್ತಿ ಹಾಕಿದ್ರೂ ಪಲಾವು ಅಷ್ಟಾಗಿ ಟೇಸ್ಟಿ ಅಂತ ಅನಿಸಲ್ಲ. ಹಾಗೆಯೇ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಒಂದು kg ಆಗೋಷ್ಟು ಹಸಿ ಬಟಾಣಿನ ತಂದು ಬಿಡಿಸ್ಬಿಟ್ಟು ನಾನು ಫ್ರೀಝರ್ನಲ್ಲಿ ತೆಗೆದಿಟ್ಕೊಂಡಿದ್ದೆ. ಅದನ್ನು ಒಂದು 2 ಹಿಡಿ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ. ವೈಟ್ ಪಲಾವ್ ಆಗಿರೋದ್ರಿಂದ ಯಾವುದೇ ರೀತಿ ಸೊಪ್ಪನ್ನು ರುಬ್ಬೋದಕ್ಕೆ ಹಾಕೋದು ಬೇಡ. ಹಾಗೆಯೇ ಅರಿಶಿನನೂ ಬೇಕಾಗೋದಿಲ್ಲ ಇದಕ್ಕೆ. ಸ್ವಲ್ಪ ಮಟ್ಟಿಗೆ ಕಾಯಿ ತುರಿ, ಒಂದು 4 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಖಾರಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಇದು ಖಾರ ಇದೆ ಹಾಗಾಗಿ 4 ಹಾಕ್ತಾಯಿದ್ದೀನಿ. ಬೇಕಂತ ಅನ್ಸಿದ್ರೆ ನೀವು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಬೇಡ ರುಬ್ಬೇಕಾದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ ಅಂದರೆ ಒಗ್ಗರಣೆಗೆ ನೀವು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಇವಿಷ್ಟೇ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ, ಜೀರಿಗೆ, ಅನಾನಸ್ ಹೂವು, ಮರಾಠಿ ಮೊಗ್ಗು ಸ್ವಲ್ಪ ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ ರುಬ್ಬೋದಕ್ಕೇ ಹಾಕಿದ್ದೀನಲ್ವ, ಇಲ್ಲಿ ಎಕ್ಸ್ಟ್ರಾ ಮಸಾಲೆ ಬೇಡ ಇದಕ್ಕೆ. ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದನ್ನು ಸ್ಲಿಟ್ ಮಾಡಿ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಫ್ರೈ ಆಗ್ತಿದ್ದ ಹಾಗೆಯೇ ಇದಕ್ಕೆ ಕಸೂರಿ ಮೇಥಿ ಒಂದು 2 ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಪುದೀನ ಸೊಪ್ಪು ಇರಲಿಲ್ಲ, ಹಾಗಾಗಿ ಪುದೀನನ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಪುದೀನ ಇಲ್ಲದೇನೂ ಸಹ ತುಂಬಾ ಚೆನ್ನಾಗಿ ಆಗುತ್ತೆ ಪಲಾವು. ಕೆಲವೊಂದು ಸಲ ನಾವು ಒಂದೊಂದು ಐಟಮ್ ಇಲ್ಲ ಅಂದರೆ ಅಯ್ಯೋ ಆ ಐಟಮ್ ಇಲ್ಲ ಮಾಡೋದೇ ಬೇಡ ಅಂತ ಅಂದ್ಕೊಬಿಡ್ತೀವಿ. ಆದರೆ ಏನಿರುತ್ತೆ ಅದರಲ್ಲಿ ನಾವು ಅಚ್ಚುಕಟ್ಟಾಗಿ ರುಚಿಯಾಗಿ ಮಾಡ್ಬೋದು. ಈರುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ಮಿಕ್ಸ್ ತರಕಾರಿ ಎಲ್ಲ ಇಟ್ಕೊಂಡಿದ್ನಲ್ಲ ಒಂದು ಪ್ಲೇಟ್ನಲ್ಲಿ ಅದನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ನಾನು ಓಪನ್ ಪ್ಯಾನಲ್ಲೇ ಮಾಡ್ತಾ ಇರೋದ್ರಿಂದ ಉಪ್ಪೆಲ್ಲ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ನೀವು ಕುಕ್ಕರ್ನಲ್ಲಾದರೂ ಸಹ ಮಾಡ್ಕೋಬೋದು, ಆದರೆ ಈ ರೀತಿ ಪಲಾವ್ ಐಟಮ್ಸ್ನೆಲ್ಲ ನಾವು ಈ ರೀತಿ ಇಂಗಿಸಿ ಮಾಡೋದು ದಮ್ ಕಟ್ಟಿ ಮಾಡ್ತೀವಿ ನೋಡಿ, ಅದು ಟೇಸ್ಟ್ ಸಖತ್ತಾಗಿ ಬರುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಹೌದು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು 2-3 ನಿಮಿಷ ಈ ತರಕಾರಿಗಳನ್ನೆಲ್ಲ ಫ್ರೈ ಮಾಡಿದ್ಮೇಲೆ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋದ ನಂತರ ಇದಕ್ಕೆ 3 ಲೋಟ ಆಗೋಷ್ಟು ಲಿಕ್ವಿಡ್ನ ಸೇರಿಸ್ತಾ ಇದ್ದೀನಿ. ಅದರಲ್ಲಿ 2 ಲೋಟ ನೀರನ್ನು ಹಾಕಿದರೆ ನಾನು 1 ಲೋಟ ಆಗೋಷ್ಟು ಹಾಲನ್ನು ಸೇರಿಸಿದ್ದೀನಿ. ಏಕೆಂದರೆ ವೈಟ್ ಪಲಾವ್ ಆಗಿರೋದ್ರಿಂದ ಹಾಲು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಲು ಬದಲು ನೀವು ತೆಂಗಿನಕಾಯಿ ಹಾಲಾದರೂ ಸಹ ಹಾಕ್ಕೋಬೋದು, ಆದರೆ ತೆಂಗಿನಕಾಯಿನ ರುಬ್ಬೋದಕ್ಕೆ ಹಾಕಿರ್ತೀವಲ್ವ, ಹಾಗಾಗಿ ಎಕ್ಸ್ಟ್ರಾ ಮತ್ತೆ ತೆಂಗಿನಕಾಯಿ ಹಾಲು ಬೇಕಾಗೋದಿಲ್ಲ. ಇದಕ್ಕೆ ಕೊನೆಯಲ್ಲಿ ಉದ್ದುದಕ್ಕೆ ಕಟ್ ಮಾಡಿರೋವಂಥ ಟೊಮ್ಯಾಟೊ, ಒಂದು ಅರ್ಧ ಹೋಳು ನಿಂಬೆ ರಸನ ಹಿಂಡ್ಕೊಂಡು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೆ, ಹಾಲಾಗಿರೋದ್ರಿಂದ ಮೇಲೆಲ್ಲ ಬಂದು ಉಕ್ಕೋಗಿತ್ತು. ಸೊ ನೋಡ್ಕೊಳ್ಳಿ, ಆವಾಗವಾಗ ಹಾಲು ಉಕ್ಕೋಗ್ಬಿಡಂಗಾಗುತ್ತೆ. ಚೆನ್ನಾಗಿ ನೀರು ಒಂದು ಕುದಿ ಬಂದ ನಂತರ ತೊಳೆದಿಟ್ಕೊಂಡಿದ್ದಂಥ 1.5 ಕಪ್ ಆಗುವಷ್ಟು ಅಕ್ಕಿ ಸೇರಿಸಿದ್ದೀನಿ. ಅಕ್ಕಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 80% ಆಗುವಷ್ಟು ನೀರು ಇಂಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ನೋಡಿ ಇಲ್ಲಿ ಒಂದು 80% ನೀರೆಲ್ಲ ಕಡಿಮೆ ಆಗಿದೆ. ಇವಾಗ ಯಾವುದಾದ್ರೂ ಒಂದು ಹಳೆಯ ಇದೊಂದು ಹಳೆಯ ತವ ಇದೆ ನಮ್ಮ ಮನೆಯಲ್ಲಿ. ಯಾವಾಗಲೂ ಈ ರೀತಿ ದಮ್ ಕಟ್ಟೋದಕ್ಕೆ ನಾನು ಯೂಸ್ ಮಾಡ್ಕೊತೀನಿ. ಹಳೆಯ ತವ ಇದ್ದರೆ ಎಸಿಬೇಡಿ, ಈ ಥರದಕ್ಕೆ ಯೂಸ್ ಆಗುತ್ತೆ. ಒಂದು ಹಳೆಯ ತವನ ಇಟ್ಬಿಟ್ಟು ಒಂದು ಸ್ವಲ್ಪ ಅದು ಬಿಸಿ ಆಗೋವರೆಗೆ ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಇಡಿ. ಅದು ಬಿಸಿ ಆದ ನಂತರ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ದಮ್ ಕಟ್ಟಿದ್ರೆ ಆಯಿತು.
ಪಲಾವ್ ರೆಡಿ ಆಗಿಬಿಟ್ಟಿರುತ್ತೆ. ಸೊ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಮುದ್ದೆ ಆಗಿದೆ, ಏಕೆಂದರೆ ನಾನಿಲ್ಲಿ ರಾಜ್ಮುಡಿ ರೈಸನ್ನು ಯೂಸ್ ಮಾಡಿರೋದು. ನೀವು ನಾರ್ಮಲ್ ಸೋನಾ ಮಸೂರಿ ರೈಸ್ ಹಾಕಿದರೆ 1.5 ಲೋಟ ಅಕ್ಕಿಗೆ 3 ಲೋಟ ಆಗೋಷ್ಟು ಕರೆಕ್ಟಾಗಿ ಆಗುತ್ತೆ. ಇದು ರಾಜ್ಮುಡಿ ಆಗಿರೋದ್ರಿಂದ ಸ್ವಲ್ಪ ಅದಕ್ಕೆ ನೀರು ಕಡಿಮೆನೇ ಹಿಡಿಯುತ್ತೆ, ಮುದ್ದೆ ಆಗೋಯಿತು. ಸೊ ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಮುದ್ದೆ ಆದ್ರೂ ಸಖತ್ ಟೇಸ್ಟಿಯಾಗಿತ್ತು. ಕೆಲವೊಬ್ಬರಿಗೆ ಅನ್ನ ಸಾಫ್ಟ್ ಆಗಿದ್ದರೆ ಇಷ್ಟ ಆಗುತ್ತಲ್ಲ, ಅಂಥವ್ರಿಗಂತೂ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಬಿಸಿನಲ್ಲಿ ತಿನ್ನೋದಕ್ಕೆ ಸಖತ್ತಾಗಿತ್ತು. ಅದು ಸ್ವಲ್ಪ ಆರಲಿ ಅಂತ ಬಿಟ್ಟಿದ್ದೆ, ಯಾಕೆಂದರೆ ಸ್ವಲ್ಪ ಮುದ್ದೆ ಆಗಿತ್ತಲ್ವ. ಇನ್ನೊಂದು 10 ನಿಮಿಷ ಬಿಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ಸರಿಯಾಗುತ್ತೆ ಅದು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಈ ಕಡೆ ಮೊಸರಿಗೆ ಗೊಜ್ಜಿಗೆಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು 1/4 ಲೀಟ್ರ್ ಆಗೋಷ್ಟು ಮೊಸರನ್ನ ಹಾಕಿದ್ದೀನಿ. ಸಖತ್ತಾಗಿದೆ, ಗಿಣ್ಣ ಕಟ್ ಮಾಡ್ದಂಗೆ ಬರ್ತಾಯಿತ್ತು ಮೊಸರು. ಪಲಾವ್ನ ಇಲ್ಲಿ ಸರ್ವ್ ಮಾಡಿದ್ದೀನಿ. ಮೊದಲಿಗೆ ಹಿತೈಷ್ಗೆ, ಅವನು ಮೊಸರು ತಿನ್ನಲ್ಲ, ಎಲ್ಲೋದ್ರೂ ಮೊಸರು ಅಂದರೆ ಆಗಲ್ಲ. ಹಾಗಾಗಿ ಅವನಿಗೆ ಬೆಣ್ಣೆ ಕಾಯಿಸಿ ತುಪ್ಪ ಹಾಕ್ಕೊಡ್ತಾಯಿದ್ದೀನಿ. ನಿನ್ನೆ ಸುಮಾರು ರಿಕ್ವೆಸ್ಟ್ಗಳು ಬಂದಿತ್ತು, ಬೆಣ್ಣೆ ಕಾಯಿಸಿ ತುಪ್ಪ ಅವೈಲೇಬಲ್ ಇದೆಯಾ ಅಂತ. ಇದು ಮನೆಗೆ ಮಾಡ್ಕೊಂಡಿರೋದು. ನಂಗೆ ಸ್ವಲ್ಪ ಜಾಸ್ತಿ ಆರ್ಡರ್ಸ್ ಬಂದರೆ, ಇನ್ನು ನಾಳೆ ಹಬ್ಬ ಇದೆ ಅಲ್ವಾ, ನಾಳೆ ಹೇಗಿದ್ರೂ ಊರಿಗೆ ಹೋಗ್ತಾಯಿದ್ದೀವಿ. ಊರಿಂದ ಒಂದು ಸ್ವಲ್ಪ ಬೆಣ್ಣೆ ತಂದು ಪ್ರಿಪೇರ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ, ಏನು ರೇಟ್ಸ್ ಏನಿರುತ್ತೆ ಅಂತ. ಬೇಕು ಅಂತ ಅನಿಸಿದ್ರೆ ನಿಮಗೆ ನನ್ನ ನಂಬರ್ ಇದೆ ಅಲ್ವಾ, 7795846794ಗೆ, ಅದಕ್ಕೆ ಪ್ರಯರ್ ಆರ್ಡರ್ ಕೊಟ್ಟರೆ ಎಷ್ಟು ಆರ್ಡರ್ ಬಂದಿರುತ್ತೆ ಅಷ್ಟಕ್ಕೆ ಮಾತ್ರ ನಾನು ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀನಿ. ಹಾಗೆಯೇ ನೆನ್ನೆ ಹಾಕಿರೋವಂಥ ವೀಡಿಯೋದಲ್ಲಿ ಸಾಂಬಾರು ಪೌಡರ್ಗೆ ಒಂದು 7 kg ಆಗುವಷ್ಟು ಆರ್ಡರ್ಸ್ ಬಂದಿತ್ತು. ಮನೆಯಲ್ಲಿದ್ದಂಥ ಸಾಂಬಾರು ಪುಡಿ ಫುಲ್ಲು ಖಾಲಿಯಾಗಿ ನೆಕ್ಸ್ಟ್ ಸಾಂಬಾರು ಪುಡಿಗೆ ಇಲ್ಲಿ ಸಾಮಾನು ತರಿಸಿಟ್ಟಿದ್ದೀನಿ. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಅತ್ತೆ. ಸಾಂಬಾರು ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ಹುರಿದು ರೆಡಿ ಮಾಡ್ಕೊಳ್ಳಿಕ್ಕೆ. ಅದ್ರ ಜೊತೆಗೆ ನನ್ನ ಮಾಲ್ಟ್ ಪ್ರಿಪ್ರೇಷನ್ಗೂ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ಸಹ ಎಲ್ಲವನ್ನು ತರಿಸಿದ್ದೀನಿ. ಸೊ ಕೇಸರಿ ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ 1 ಗ್ರಾಮ್ಗೆ 380-400 ರೂಪೀಸ್ ಇರುತ್ತೆ. ಅಂಥದ್ದು ನಾನು ಒಟ್ಟಿಗೆ ಅಷ್ಟು ತರಿಸ್ತೀನಿ, ಏಕೆಂದರೆ ಪ್ಯೂರ್ ಐಟಮ್ಸ್ನೇ ಹಾಕಿ ನಮ್ಮ ಮನೆಯಲ್ಲಿ ಎಲ್ಲವನ್ನು ತಯಾರು ಮಾಡೋದು ನಾವು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಯಾವುದಕ್ಕೂ ಆರ್ಟಿಫಿಷಿಯಲ್ ಫ್ಲೇವರ್ ಆಗಿರ್ಬೋದು, ಎಸೆನ್ಸ್ ಆಗಿರ್ಬೋದು ಯೂಸ್ ಮಾಡಲ್ಲ. ಕಂಪ್ಲೀಟ್ಲಿ ನ್ಯಾಚುರಲ್ ಐಟಮ್ಸ್ನೇ ಹಾಕಿ ಮನೆಯಲ್ಲೇ ಶುದ್ಧವಾಗಿ ಏನೇ ಪ್ರಿಪೇರ್ ಮಾಡಿದ್ರೂ ಮಾಡಿ ಕೊಟ್ಟು ಕಳಿಸ್ತೀವಿ. ಹಾಗಾಗಿ ಕ್ವಾಲಿಟಿ ಬೆಸ್ಟಾಗಿರುತ್ತೆ. ಇದುವರೆಗೂ ತೊಗೊಂಡಿರೋರು ಎಲ್ಲರೂ ಸಹ ಏನೇ ತೊಗೊಂಡಿದ್ರೂ ಸೂಪರಾಗಿದೆ ಕ್ವಾಲಿಟಿ ಅಂತಲೇ ನನಗೆ ರಿವ್ಯೂ ಕೊಟ್ಟಿರೋದು. ಇದು ಮಧ್ಯಾಹ್ನಕ್ಕೆ ಮಾಡಿದಂಥ ಅಡುಗೆ. ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಮಧ್ಯಾಹ್ನದ ಅಡುಗೆ ವೀಡಿಯೋನ ನಾನು ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಸೊ ಮತ್ತೆ ಸಿಗ್ತೀನಿ ನಾಳಿನ ಹಬ್ಬದ ವ್ಲಾಗ್ನಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್.